ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದಿದ್ದೇನೆ. ಏನು ಅಂತಂದ್ರೆ ಬೆಳೆ ನಾಶ, ಕ್ರಾಪ್ ಫೇಲ್ಯೂರ್. ನಾವು ರೈತರು ತಿಳ್ಕೊಬೋದು, ನಾವು ಚೆನ್ನಾಗಿ ಗೊಬ್ಬರ ಕೊಡ್ತಿದ್ದೀವಿ, ನೀರು ಕೊಡ್ತಾ ಇದ್ದೀವಿ, ಜೊತೆಗೆ ಕಲ್ಟಿವೇಶನ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಆದ್ರೂ ನನ್ನ ಬೆಳೆ ಸಿಗ್ತಾ ಇಲ್ಲ ಕರೆಕ್ಟ್ ನನ್ನ ಕೈಗೆ, ಯಾಕೆ ಇಷ್ಟು ನಾಶ ಆಗ್ತಾ ಇದೆ ಅಂತ ಸ್ವಲ್ಪ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಯಾವುದೇ ರೈತ ಆಗಲಿ, ಯಾರೇ ಆಗಲಿ, ಯಾವುದೇ ಒಂದು ಪದ್ಧತಿ ಅಳವಡಿಸೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಆಗ್ತಕ್ಕಂಥ ಲಾಭಗಳ ಜೊತೆಗೆ ಅದಕ್ಕೆ ಪರಿಣಾಮಗಳೇನದಾವು, ಏನಾದರೂ ಆ ರೀತಿ ಪರಿಣಾಮಗಳು ಬಂದರೆ ಅದಕ್ಕೆ ಯಾವ ರೀತಿ ಪರಿಹಾರ ಹುಡ್ಕೋಬೇಕು ಅನ್ನೋದು ಕೂಡ ನಾವು ಮುಂಚೆ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆ ಅಂತಂದ್ರೆ ಪ್ರತಿಯೊಂದು ಮೆಥಡ್ ಬಗ್ಗೆ ನಿಮ್ಗೆ ಗೊತ್ತಾಗಿತ್ತು, ಎಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋದು ಗೊತ್ತಾದರೆ ನೀವು ಅದನ್ನ ತಪ್ಪು ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲಿ ತಪ್ಪು ಮಾಡ್ತೀರಾ ಅದನ್ನ ಯಾವ ರೀತಿ ತಿದ್ಕೋಬೇಕು ಅನ್ನೋದನ್ನ ಹೇಳಕ್ ಬಂದಿದ್ದೇನೆ. ಈ ವಿಡಿಯೋನ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ, ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ಆಗಿರ್ತವೆ, ನಿಮಗೆ ತಲುಪಿಸೋ ಪ್ರಯತ್ನ ನಂದು. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಮೊದಲನೇದಾಗಿ ನಾನು ಹೇಳಕ್ ಹೋಗ್ತಾ ಇದ್ದೇನೆ, ಯಾವ ರೀತಿ ನೀವು ತಪ್ಪು ಮಾಡ್ತಾ ಇದ್ದೀರಾ. ಮೊದಲನೇ ಕಾರಣ ಅಂದರೆ ಮಣ್ಣಿಗೆ ಸಂಬಂಧಿಸಿದ್ದು. ಈಗ ಮೊದಲನೇದಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತ ನಾನು ಆಲ್ರೆಡಿ ಎಷ್ಟೋ ಸರಿ ನಿಮ್ಗೆ ಹೇಳ್ತಾ ಬಂದಿದ್ದೇನೆ. ಜೊತೆಗೆ ಮಣ್ಣಿನ pH ಕೂಡ ಚೆಕ್ ಮಾಡಿಸ್ಬೇಕು, ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಹೇಗೆ ಇದು ಪರಿಣಾಮ ಬೀರುತ್ತೆ ಅಂತಂದರೆ, ಮಣ್ಣು ಹೆಚ್ಚು ಆಮ್ಲೀಯವಾಗಿರ್ಬೋದು ಅಥವಾ ಕ್ಷಾರೀಯವಾಗಿರ್ಬೋದು, ಜೊತೆಗೆ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳ ಕೊರತೆ ಕೂಡ ಆಗಿರ್ಬೋದು. ಮಣ್ಣಲ್ಲಿ ನೀರು ಜಾಸ್ತಿ ಇರುತ್ತಲ್ಲ, ಈಗ ನೀರು ಬಿಟ್ಟು ಜಾಸ್ತಿ ನೀರು ಮಾಡಿದಾಗ ಕೂಡ ಅದು ಕೂಡ ಮಣ್ಣಿಗೆ ಒಂದು ಪರಿಣಾಮವಾಗಿ ಬರುತ್ತೆ. ಹಾಗಾಗಿ ಇದೆಲ್ಲ ಅಂಶಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ. ಆಮೇಲೆ ಇದಕ್ಕೆ ಯಾವ ರೀತಿ ನಾನು ಪರಿಹಾರ ಹುಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ಈಗ ಮಣ್ಣಿನ pH ಚೆಕ್ ಮಾಡಿಸ್ಬೇಕು ಅಂತಂದ್ರೆ ಮಣ್ಣು ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು. ಜೊತೆಗೆ ಯಾವ ಪೋಷಕಾಂಶಗಳದ್ದು ಕೊರತೆ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೂ ಕೂಡ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕಾಗುತ್ತೆ. ಆ ಮಣ್ಣು ಪರೀಕ್ಷೆ ಮಾಡಿಸಿದ್ವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ ಮಣ್ಣಿನಲ್ಲಿ pH ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ನಮ್ದು ಯಾವ ಪೋಷಕಾಂಶಗಳು ಮಣ್ಣಲ್ಲಿ ಕೊರತೆ ಇದೆ, ಜೊತೆಗೆ ಅವನ್ನ ಯಾವ ಅಪ್ಲೈ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಣ್ಣು ಟೆಸ್ಟ್ ಮಾಡಾಯ್ತು. ಜೊತೆಗೆ ನೀರು ಜಾಸ್ತಿ ನಿಲ್ತಾ ಇತ್ತು ಭೂಮಿಯಲ್ಲಿ ಅಂತಂದ್ರೆ ನೀರಿಗೆ ಡ್ರೈನೇಜ್ ಮಾಡ್ಬೇಕಂತಂದ್ರೆ ನೀರು ಹೊರಗೆ ಹೋಗ್ಬೇಕು, ಹರಿದೋದು ನಿಲ್ಬಾರ್ದು ಭೂಮಿಯಲ್ಲಿ. ಆ ಥರ ಮಾಡಬೇಕು. ಈಗ pH ಜಾಸ್ತಿ ಇತ್ತು ಅಂತಂದ್ರೆ ಜಿಪ್ಸಮ್ ಹಾಕಬೇಕು, pH ಕಡಿಮೆ ಇತ್ತು ಅಂತಂದ್ರೆ ಲೈಮ್ ಹಾಕಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಇನ್ನು ನೀವು ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಆ ವಿಡಿಯೋ ಬೇಕಾದ್ರೆ ಹಾಕಿದ್ದೇನೆ, ಬೇಕಾದ್ರೆ ವಿಡಿಯೋ ನೋಡ್ಕೊಂಬರ್ರಿ, ನನ್ನ ಚಾನಲ್ ಇದೆ. ಇದು ಮಾಡ್ತಕ್ಕಂಥ ಮೊದಲನೇ ಮಿಸ್ಟೇಕ್ ನೀವು. ಈಗ ಎರಡನೇದು ನೀರಾವರಿ ಸಮಸ್ಯೆ ಅಂತಂದ್ರೆ ನಾವು ನೀರನ್ನ ಅಗತ್ಯಕ್ಕಿಂತ ಹೆಚ್ಚಿಗೆ ನೀರು ಕೊಡ್ತಾ ಇರ್ತೀವಿ, ಇಲ್ಲ ಅಂತಂದ್ರೆ ಅಗತ್ಯಕ್ಕಿಂತ ಕಡಿಮೆ ನೀರು ಕೊಡ್ತಾ ಇರ್ತೀವಿ. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಉಪ್ಪು ನೀರು ಜಾಸ್ತಿ ಬಳಸ್ತಾ ಇರ್ತೀವಿ. ಜೊತೆಗೆ ನಾವು ನೀರು ಜಾಸ್ತಿ ಬಳಸಿದಂಗೆ ನೀರು ಡ್ರೈನೇಜ್ ಸಿಸ್ಟಮ್ ಇರಲ್ಲ, ಅಂದ್ರೆ ನೀರು ನಿಂತಿರುತ್ತೆ ಹೊಲದಲ್ಲಿ. ಅವಾಗ ಏನಾಗುತ್ತೆ ಅಂತಂದ್ರೆ ಬೇರುಗಳಿಗೆ ಉಸಿರಾಟ ಆಗಲ್ಲ. ಅವಾಗ ಏನಾಗುತ್ತೆ, ಅದು ಕೂಡ ಒಂದು ಸಮಸ್ಯೆ ಆಗಿ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಇದಕ್ಕೇನು ಪರಿಹಾರ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾವು ಡ್ರೈನೇಜ್ ಮಾಡಿಸ್ಬೇಕು. ಅಂತಂದ್ರೆ ನೀರು ಜಾಸ್ತಿ ಇತ್ತು ಅಂತಂದ್ರೆ ಅದು ಹೊರಗೆ ಹೋಗ್ಬೇಕು ಹೊಲದಿಂದ ಹರಿದು. ಆಮೇಲೆ ಡ್ರಿಪ್ ಇರಿಗೇಷನ್ ಬಳಸ್ಬೇಕು. ಈಗ ಮಾಡರ್ನ್ ಟೆಕ್ನಾಲಜಿ ಅಂತಂದ್ರೆ ಹಿಂದೆ ಹೈ ನೀರು ಹಾಯಿಸ್ತಾ ಇದ್ರು, ಹೈ ನೀರು ಹಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ ಮಣ್ಣು ಕೊಚ್ಕೊಂಡು ಹೊರಗೆ ಹೋಗ್ಬಿಡೋದು. ಆಮೇಲೆ ಇದು ಬೇರುಗಳಲ್ಲಿ ಮೇಲೆ ಮಣ್ಣು ನಿಂತಿರುತ್ತಲ್ಲ, ಆ ಮಣ್ಣು ಕೂಡ ಹೊರಗೆ ಹೋದಂಗೆ ಬೇರು ಜಾಸ್ತಿ ಮೇಲ್ ಬರ್ತಿತ್ತು. ಆ ಮೇಲ್ ಬಂದಾಗ ಏನಾಗುತ್ತೆ ಅಂತಂದ್ರೆ ಸೂರ್ಯನ ಕಿರಣಗಳು ಅಥವಾ ತಾಪಮಾನಕ್ಕೆ ಗಿಡ ತಡ್ಕೊಳ್ಳೋ ಶಕ್ತಿ ಬರ್ತಿಲ್ಲ. ಅದಕ್ಕೋಸ್ಕರ ಡ್ರಿಪ್ ಇರಿಗೇಷನ್ ಅಂತಂದ್ರೆ ತುಂತುರು ನೀರಾವರಿ, ಹನಿ ಹನಿ ಬೀಳ್ತಾ ಇರುತ್ತೆ. ಸಫಿಷಿಯೆಂಟ್ ಗಿಡ ನೀರು ಎಷ್ಟು ಬೇಕಷ್ಟು ತಗೊಳುತ್ತೆ, ಎಕ್ಸೆಸ್ ಆಗಿ ನೀರು ವೇಸ್ಟ್ ಆಗಲ್ಲ. ಈ ಥರ ಮಾಡರ್ನ್ ಟೆಕ್ನಾಲಜಿ ಬಳಸಬೇಕು. ಹೆಚ್ಚಾದ ಸಂದರ್ಭದಲ್ಲಿ ನೀರು ಹೊರ ಹಾಕಬೇಕು. ಇವೆಲ್ಲ ಪದ್ಧತಿಗಳನ್ನ ಅಳವಡಿಸ್ಕೊಂತ ಬಂದರೆ ನಾವು ನೀರಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಮತ್ತೆ ಯಾಕೆ ನಮ್ಮ ಬೆಳೆ ನಾಶ ಆಗುತ್ತೆ ಅಂತಂದ್ರೆ ಇನ್ನೊಂದು ಕಾರಣ ಹವಾಮಾನದಲ್ಲಿ ಆಗತಕ್ಕಂಥ ಬದಲಾವಣೆ. ಹವಾಮಾನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಂದ್ರೆ ಅಕಾಲಿಕ ಬರಗಾಲ ಬಂದಿರುತ್ತೆ, ಇಲ್ಲಾಂದ್ರೆ ಜಾಸ್ತಿ ಮಳೆ ಆಗ್ಬಿಡುತ್ತೆ, ಅಥವಾ ಉಷ್ಣಾಂಶ ಹೆಚ್ಚಿಗೆ ಆಗುತ್ತೆ, ಬಿರುಗಾಳಿ ಬರುತ್ತೆ, ಏನೋ ಸಮಸ್ಯೆ ಆಗ್ಬಿಡ್ತಾವೆ ಅಕಾಲಿಕವಾಗಿ. ಅದು ನಮಗೆ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಆದ್ರೆ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಏನು ಪ್ರಿಡಿಕ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಹಂಗೆ ಎಲ್ಲರೂ ಬೆಳೀತಾ ಇದಾರೆ ನಾನು ಬೆಳೆಯೋಣ ಈ ರೀತಿ ಹೋಗ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನಾವು ಮುನ್ಸೂಚನೆಯಾಗಿ ವೆದರ್ನ ತಿಳ್ಕೊಬೇಕು. ಅಂತಂದ್ರೆ ಯಾವ ರೀತಿ ನೆಕ್ಸ್ಟ್ 24 ಅವರ್ಸ್ ಅಥವಾ 1 ವೀಕ್, 1 ಮಂತ್, 1 ಇಯರ್ ಯಾವ ರೀತಿ ವೆದರ್ ಇದೆ ಅದೆಲ್ಲ ಫೋರ್ಕಾಸ್ಟ್ ಮಾಡಿ ಕೊಡುತ್ತೆ. ಅದಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಕೂಡ ಡೈಲಿ ಹವಾಮಾನ ಅಥವಾ ವೆದರ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇರುತ್ತೆ. ಅದು ನೋಡ್ಕೋರಿ. ಇಲ್ಲಾಂದ್ರೆ ಟಿವಿ ಚಾನಲ್ಸ್ಗಳಲ್ಲಿ ಕೂಡ ನೀವು ಈಗ ಆಲ್ರೆಡಿ ಫೋನ್ ಬಂದಿದೆ, ಫೋನ್ಗಳ ಮುಖಾಂತರ ಕೂಡ ನೀವು ವೆದರ್ ಫೋರ್ಕಾಸ್ಟ್ ನೋಡ್ಕೋಬಹುದು, ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಬದಲಾವಣೆಗಳು ಅಂತೇಳಿ. ಈ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಾವು ಮುನ್ಸೂಚನೆಯಾಗಿ ಎಲ್ಲ ಐಡೆಂಟಿಫೈ ಮಾಡ್ಕೊಂಡು ಮಳೆ ಬರುತ್ತೆ ಅಂತಂದ್ರೆ ಅದಕ್ಕೇನು ಪ್ರಿಕಾಷನ್ ತಗೋಬೇಕು, ಮಳೆ ಬರಲ್ಲ ಅಂತಂದ್ರೆ ಏನು ಪ್ರಿಕಾಷನ್ ತಗೋಬೇಕು. ಯಾಕೆಂತಂದ್ರೆ ನೀರಾವರಿ ಪದ್ಧತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳೆಗಳು ಬೇರೆ ಇರ್ತಾವೆ, ಜೊತೆಗೆ ಮಳೆ ಆಧಾರಿತ ಬೆಳೆಗಳು ಬೇರೆ ಬೇರೆ ಇರ್ತಾವೆ. ಅದಕ್ಕೋಸ್ಕರ ನಾವು ಅದಕ್ಕೆ ಪದ್ಧತಿ ತಕ್ಕಂತೆ ಬೆಳ್ಕೊಂತ ಬಂತಂದ್ರೆ ಲಾಸ್ನ ಕಡಿಮೆ ಮಾಡ್ಬೋದು, ಅಂದ್ರೆ ನಾಶ ಆಗೋದನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಕಾರಣ ಏನು ಅಂತಂದ್ರೆ ಬೀಜಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ. ಅಂತಂದ್ರೆ ನಾವು ಬಿತ್ತನೆ ಮಾಡಕ್ ತರ್ತಕ್ಕಂಥ ಬೀಜಗಳು ಇರ್ತಾವಲ್ಲ, ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಯಿಂದ ನಮ್ಮ ಬೆಳೆ ನಾಶವಾಗ್ತಾ ಇದೆ. ಅದು ಹೇಗೆ ಅಂತಂದ್ರೆ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ಆಲ್ರೆಡಿ ಒಂದಷ್ಟು ಬೆಳೆದಿದ್ದೇನೆ, ಅದರನ್ನೇ ಸೀಡ್ ಸ್ಟಡಿ ಮಾಡಿ, ಅಂದ್ರೆ ಅದನ್ನೇ ನಾನು ಬೀಜವಾಗಿ ಉಪಯೋಗಿಸ್ತೇನೆ ಅಂತೇಳಿ ಕೆಲವು ಜನ ಉಪಯೋಗಿಸ್ತಾರೆ. ಅದು ಮಾಡ್ತಕ್ಕಂಥ ಒಂದೇ ತಪ್ಪು. ಇನ್ನೊಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸ್ಥಳೀಯವಾಗಿ
ಯಾರೋ ಒಬ್ರು ಸರ್ಟಿಫೈಡ್ ಇಲ್ಲದೆ ಮಾರ್ತಾ ಇದ್ದಾರೆ, ಅದು ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ಅದನ್ನ ತಗೊಂಡ್ಬರ್ತಾರೆ. ಅದು ಮಾಡ್ತಕ್ಕಂಥ ಎರಡನೇ ತಪ್ಪು. ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಕಡಿಮೆ ರೇಟಿಗೆ ಸಿಗ್ತಾವು, ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ನಮ್ ಈಲ್ಡ್ ಜಾಸ್ತಿ ಬರುತ್ತೆ, ಆಲ್ರೆಡಿ ನಮ್ದು ಈ ಸಲ ಈಲ್ಡ್ ಬಂದಿದೆ, ನೀವು ತಗೋರಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅದನ್ನ ತಗೊಂಬಂದು ಹಾಕಿದಾಗ ಕೂಡ ಅದು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಅದ್ರ ಬಗ್ಗೆ ಪರ್ಫೆಕ್ಟ್ ನಾಲೆಜ್ ಇರ್ಬೇಕು. ಅಂತಂದ್ರೆ ಮಾಯ್ಚರ್ ಕಂಟೆಂಟ್ ಎಷ್ಟಿದೆ, ಜರ್ಮಿನೇಷನ್ ಪರ್ಸೆಂಟೇಜ್ ಎಷ್ಟಿದೆ, ಇದೆಲ್ಲ ನೋಡ್ಕೊಂಡು ಸರ್ಟಿಫೈಡ್ ಆಗಿದೆಯಾ ಅದನ್ನ ನೋಡ್ಕೊಂಡು ನಾವು ಸೀಡ್ ತಗೊಂಡ್ಬರ್ಬೇಕು. ಇಲ್ಲ ಅಂತಂದ್ರೆ ನಾವು ರೈತ ಬೆಳೀತಾ ಇರ್ತಕ್ಕಂಥದ್ದು ಬೆಳೆ ಜರ್ಮಿನೇಷನ್ ಆಗೋದಿಲ್ಲ ಅಂತಂದ್ರೆ ಏನು ಬೆಳೆ ಬರುತ್ತೆ ಹೇಳ್ರಿ. ಅದಕ್ಕೋಸ್ಕರ ಅದನ್ನ ಪಕ್ಕ ನೋಡ್ಕೊಂಡಾದ್ಮೇಲೆ ನೀವು ತಗೋಬೇಕು. ಇದಕ್ಕೆ ಪರಿಹಾರ ಏನಂತಂದ್ರೆ ಸರ್ಟಿಫೈಡ್ ಏಜೆನ್ಸೀಸ್ ಇರ್ತಾವಲ್ಲ ಅದ್ರ ಕೊಟ್ಟಾಗಷ್ಟೇ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಸೀಡ್ಸ್ನ. ಆಮೇಲೆ ಗುಣಮಟ್ಟ ಮತ್ತು ಮಾಯ್ಚರ್ ಲೆವೆಲ್ ಎಷ್ಟಿದೆ, ಆಮೇಲೆ ನಮ್ಮ ಜರ್ಮಿನೇಷನ್ ರೇಟ್ ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟು ಜರ್ಮಿನೇಟ್ ಎಷ್ಟಾಗುತ್ತೆ, ಜೊತೆಗೆ ನೀರಾವರಿಯಲ್ಲಿ ಬೆಳೆಸ್ಬೋದಾ ಅಥವಾ ಮಳೆ ಆಧಾರಿತವಾಗಿ ಬೆಳಿಬೇಕಾ, ಈ ಥರದ್ದು ನೋಡ್ಕೊಂಡು ಎಲ್ಲ ಅನಲೈಸ್ ಮಾಡಾದ್ಮೇಲೆ ನೀವು ಸೀಡ್ಸ್ನ ಕರೆಕ್ಟಾಗಿ ತಗೊಂಡ್ಬರ್ಬೇಕಾಗುತ್ತೆ. ಇದು ಇಷ್ಟು ಮಾಡಿದ್ರೆ ನೀವು ಬೆಳೆಗಳನ್ನ ಉಳಿಸ್ಕೋಬಹುದು. ನೆಕ್ಸ್ಟ್ ಕಾರಣ ಏನು ಅಂತಂದ್ರೆ ರೋಗ ಮತ್ತು ಕೀಟಗಳು. ಈ ಕೀಟ ಮತ್ತು ರೋಗಗಳು ಬಂದಾಗ ಏನಾಗುತ್ತೆ ಅಂತಂದ್ರೆ ನಾವು ಪ್ರಿಡಿಕ್ಟ್ ಮಾಡಿರಲ್ಲ, ಈ ತರ ಬರುತ್ತೆ ಅಂತ ಗೊತ್ತಿರಲ್ಲ, ಅಕಸ್ಮಾತ್ ಬಂದ್ಬಿಡ್ತಾವೆ. ಅದನ್ನ ನಾವು ಪ್ರಿಕಾಷನ್ ತಗೋಲಿಲ್ಲ ಅಂತಂದ್ರೆ ಬೆಳೆ ಕೂಡ ನಾಶವಾಗುತ್ತೆ. ಅದಕ್ಕೆ ಇದು ಯಾಕೆ ಬರುತ್ತೆ ಕೀಟ ನಾಶಗಳು ಯಾಕೆ ಅಟ್ಯಾಕ್ ಆಗುತ್ತೆ ಅನ್ನೋದ್ರೆ ನಾವು ರೆಗ್ಯುಲರ್ ಆಗಿ ನಿಯಂತ್ರಣ ಮಾಡ್ತಾ ಇರಲ್ಲ. ಅಂದ್ರೆ ನಾವು ರೆಗ್ಯುಲರ್ ಆಗಿ ಹೊಲಕ್ಕೆ ಹೋಗ್ಬೇಕು, ಜೊತೆ ನೋಡ್ತಾ ಇರ್ಬೇಕು ಎಲ್ಲಿ ಕೀಟಗಳು ಬಂತು, ಎಲ್ಲಿ ರೋಗ ಕಾಣ್ತಾ ಇದೆ, ಅದು ಕಂಡ ತಕ್ಷಣ ಬೇಗ ಪ್ರಿಕಾಷನ್ ತಗೊಂಡು ನಾವೇನಾದರೂ ಅದಕ್ಕೆ ಮಾಡಿದ್ದೆ ಆದಲ್ಲಿ ನಮ್ಮ ಬೆಳೆ ಉಳಿಸ್ಕೋಬಹುದು. ನಮ್ಮ ರೈತ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಂದ್ರೆ ಎಲ್ಲರೂ ಅಲ್ಲ, ಅದರಲ್ಲಿ ಒಬ್ಬೊಬ್ರು ಇರ್ತಾರೆ. ಏನು ಅಂತಂದ್ರೆ ಸುಮ್ಮನೆ ಯಾವಾಗಾದ್ರೂ ಒಂದೇ ಹೊಲಕ್ಕೆ ಹೋಗ್ಬರ್ತೀನಿ, ಒಂದ್ ವಾರಕ್ಕೆ ಒಂದ್ಸರಿ ಅಥವಾ ಹೋಗ್ಬರ್ತೀನಿ, ನೋಡ್ತೀನಿ ಏನಾಗಿದೆ ಅಂತ ಹೇಳಿ, ನೀರ್ ಹಾಸ್ತೀನಿ, ಫರ್ಟಿಲೈಸರ್ ಎಷ್ಟು ಬೇಕಷ್ಟು ಕೊಡ್ತೀನಿ, ಬಟ್ ನಾ ಏನು ಗೊತ್ತಿಲ್ಲ ನನಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ ಪ್ರತಿಯೊಬ್ರು ಕೂಡ ನೋಡ್ತಾ ಇರ್ಬೇಕು, ಅಬ್ಸರ್ವೇಷನ್ ಮಾಡಿದಾಗ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಮ್ದು ಬೆಳೆಗಳಲ್ಲಿ ರೋಗ ಬರ್ತಾ ಇದೆ ಅಥವಾ ಕೀಟಗಳ ಅಟ್ಯಾಕ್ ಹೇಗಾಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ನಾವು ರೆಗ್ಯುಲರ್ ಆಗಿ ನೋಡ್ಕೊಂತ ಇದ್ರೆ ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ನೋಡ್ಕೊಂತ ಇರ್ಬೇಕು. ಜೊತೆಗೆ ಹವಾಮಾನ ಬದಲಾದಾಗ ಬೇಗ ಪ್ರಿಕಾಷನ್ ತಗೋಬೇಕಾಗುತ್ತೆ. ನಮ್ದು ಸಾವಯವ ಪದ್ಧತಿಯಲ್ಲೂ ಕೂಡ ನಾವು ಕೀಟನಾಶಕಗಳು ಬಳಸಬಹುದು. ಜೊತೆಗೆ ರೋಗಗಳು ಕೂಡ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಜೊತೆಗೆ ಕೆಮಿಕಲ್ ಪದ್ಧತಿಯಲ್ಲೂ ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಫೆರಮೋನ್ ಇರ್ತಾವಲ್ಲ, ಆಕರ್ಷಕಗಳು, ಅವ್ನ ಬಳಸಿ ಸೋಲಾರ್ ಟ್ರ್ಯಾಪ್ ಇರ್ತಾವೆ, ಸೋಲಾರ್ ಟ್ರ್ಯಾಪ್ ಮುಖಾಂತರ ನಾವು ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು. ಈ ಎಲ್ಲ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಕೀಟಗಳನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ನೆಕ್ಸ್ಟ್ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತಂದ್ರೆ ಪೋಷಕಾಂಶಗಳ ನಿರ್ವಹಣೆ. ಅಂತಂದ್ರೆ ನಾವು ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡ್ತಾ ಇರ್ತೀವಲ್ಲ ಆ ಬೆಳೆಗಳಿಗೆ, ಅಲ್ಲಿ ನಾವು ದೋಷ ಆಗ್ತಾ ಇದೆ. ಏನು ಅಂತಂದ್ರೆ ನಾವು ತಪ್ಪು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈಗ ಒಬ್ಬ ರೈತ ಬೆಳೆಗಳು ಬೆಳಿಬೇಕು ಅಂತಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಬೇಕು. ಏನ್ ಮಾಡ್ತಾರೆ ರೈತರು ಅಂತಂದ್ರೆ ಕಾಮನ್ ಆಗಿ ಅದ್ರ ಬಗ್ಗೆ ನಾಲೆಜ್ ಇರಲ್ಲ, ಸುಮ್ಮನೆ ಈಗ ಜೋಳ ಬೆಳಿತಾರೆ, NPK ತಂದು ಹಾಕ್ಬಿಡೋ ಸುಮ್ಮನೆ. ಅದೇನಾಗುತ್ತೆ ಅಂತಂದ್ರೆ ಎಕ್ಸೆಸ್ ಆಗಿ ನೀವೇನು ಹಾಕಿದ್ರು ಉಪಯೋಗ ಇಲ್ಲ, ಅದು ಈಚಿಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕು ಪ್ರಮಾಣ, ಆ ಭೂಮಿಗೆ ಎಷ್ಟು ಬೇಕಾಗಿರುತ್ತೆ, ಬೆಳೆಗೆ ಎಷ್ಟು ಬೇಕಾಗಿರುತ್ತೆ ಅನ್ನೋದ್ರ ಮೇಲೆ ನೀವು ಕೊಡ್ಬೇಕಾಗುತ್ತೆ. ಸುಮ್ಮನೆ ಆಗ ತಗೊಂಡೋಗಿ ಎಷ್ಟು 50-100 ರೇಷೋದಾಗ ಕೊಟ್ಟಿರ್ತಾರೆ, ಅದು ತಗೊಂಡು ಹಾಕ್ಬಿಡೋದು. ಅವಾಗ ಏನಾಗುತ್ತೆ ಸುಮ್ಮನೆ ಎಕ್ಸೆಸ್ ಆಗಿ ವೇಸ್ಟ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಭೂಮಿ ತನ್ನ ಕೆಮಿಕಲ್ ಹಾಕೋದು ಜಾಸ್ತಿ ಎಕ್ಸೆಸ್ ಹಾಕೋದ್ರಿಂದ ಭೂಮಿ ತನ್ನ ಫಲವತ್ತತೆ ಕಳ್ಕೊಂತ ಬರುತ್ತೆ. ಇದು ಒಂದೇ ತಪ್ಪು ಅಂತಂದ್ರೆ ಎಕ್ಸೆಸ್ ಆಗಿ ಕೊಡೋದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಇರ್ತಾವೆ, ಜಿಂಕ್, ಸಲ್ಫರ್, ಈ ತರ ಇವನ್ನೇನ್ ಮಾಡ್ತಾ ಇದಾರೆ ಅಂತಂದ್ರೆ ನಿರ್ಲಕ್ಷ್ಯ ಮಾಡ್ಬಿಡೋದು. ಹೆಂಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಕೊಟ್ಬಿಟ್ಟಿದ್ವಿ, ಇವೇನು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಅದು ಮಾಡ್ತಕ್ಕಂಥ ಅದೊಂದು ಮಿಸ್ಟೇಕ್. ಅದಕ್ಕೆ ಮಣ್ಣು pH ಚೆಕ್ ಮಾಡ್ಸೋದಿಲ್ಲ, ಸುಮ್ಮನೆ ಮಣ್ಣಿನ pH ಆಧಾರಿತ ಮಾಡ್ಸೋದಿಲ್ಲ, ಸುಮ್ಮನೆ ಹಂಗೆ ಗೊಬ್ಬರ ಎಷ್ಟಾಗಬೇಕು ಅಂತ ಹಾಕ್ಬಿಟ್ಟು ಕೆಮಿಕಲ್. ಅದಕ್ಕೆ ಆರ್ಗ್ಯಾನಿಕ್ ಬಳಸಬೇಕು ಅಂತ ನಾನು ಹೇಳೋದು. ಜೊತೆಗೆ ಪರಿಹಾರ ಏನಂತಂದ್ರೆ ಫಸ್ಟ್ ಸಾಯಿಲ್ pH ಅಥವಾ ನಿಮ್ಮದು ಸಾಯಿಲ್ದು ಟೆಸ್ಟ್ ಮಾಡಿಸ್ರಿ. ಮಣ್ಣಿನ ಪರೀಕ್ಷೆ ಮಾಡಾದ್ಮೇಲೆ ಎಷ್ಟು ಪ್ರಮಾಣ ಬೇಕು, ಎಷ್ಟು ರೇಷೋದಾಗ ಬೇಕಾಗಿರುತ್ತೆ ಅದನ್ನ ಅನಲೈಸ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಿ. ಜೊತೆಗೆ ನಾನು ರೆಕಮೆಂಡ್ ಮಾಡೋದು ಏನಂತಂದ್ರೆ ಆದಷ್ಟು ಕೆಮಿಕಲ್ ಪದ್ಧತಿ ಬಿಟ್ಟು ಆರ್ಗ್ಯಾನಿಕ್ ಪದ್ಧತಿ ಕೂಡ ಬರಬೇಕಾಗುತ್ತೆ. ಯಾಕೆಂತಂದ್ರೆ ಮುಂದೆ ಫ್ಯೂಚರಲ್ಲಿ ಆಟೋಮೆಟಿಕ್ಕಾಗಿ ನೀವು ಬರಲೇಬೇಕಾಗುತ್ತೆ. ಯಾಕಂತಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಆಗಲಿ ಮುಂದೆ ಬೇರೆ ಥರದ ಸ್ಕೀಮ್ ಬರ್ತಾ ಇದಾವೆ. ಹಂಗೆ ಆರ್ಗ್ಯಾನಿಕ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಈಗಿಂದಾನೆ. ನೀವು ಈಗಿಂದ ರೆಡಿಯಾಗಿ ನಿಮ್ಮ ಭೂಮಿ ರೆಡಿ ಮಾಡ್ಕೊಂಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಯಾರನ್ನೂ ತಡೆಯೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ನೀವು ಆರ್ಗ್ಯಾನಿಕ್ ಕೊಟ್ಟಾಗ ಪಿಕಪ್ ಆಗ್ಬಿಡುತ್ತೆ ನಿಮ್ಮ ಭೂಮಿ. ಇಲ್ಲ ಅಂತಂದ್ರೆ ಕೆಮಿಕಲ್ ಕೊಟ್ಟು ಆರ್ಗ್ಯಾನಿಕ್ ಮತ್ತೆ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂತಂದ್ರೆ ಒಂದೇ ಸರಿಗೆ ನಾವು ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ಬರಕ್ಕೆ ಬರಲ್ಲ. ನಿಧಾನಕ್ಕೆ ಅರ್ಧ ಪ್ರಮಾಣ ಇದು, ಅರ್ಧ ಪ್ರಮಾಣ ಅದು ಕೊಟ್ಟು ಭೂಮಿ ರೆಡಿ ಮಾಡಿ ಸುಮಾರು 3 ವರ್ಷ ಟೈಮ್ ತಗೊಳುತ್ತೆ. ಆದರೆ ಆ ಟೈಮ್ ತಗೊಳೋದಕ್ಕಿಂತ ಮುಂಚೆ ನೀವು ರೆಡಿ ಆಗಿರ್ತೀರ ಅಂತಂದ್ರೆ ಆ ಟೈಮಿಗೆ ನೀವು ಬಂದು ರೆಡಿ ಆಗ್ತೀರಾ. ಅದಕ್ಕೋಸ್ಕರ ನೀವು ಇದು ಮಾಡ್ತಕ್ಕಂಥ ತಪ್ಪನ್ನ ಹೇಳಿದೆ. ಮಾಡ್ತಕ್ಕಂಥ ಕೃಷಿ ಪದ್ಧತಿಯಲ್ಲಿ ತಪ್ಪು ಮಾಡ್ತಾ ಇದ್ದೇವೆ. ಏನಂತಂದ್ರೆ ನಾವು ಬೆಳೆದಿರ್ತಕ್ಕಂಥ ಒಂದೇ ಬೆಳೆನ ವರ್ಷ ಪೂರ್ತಿ ಬೆಳೆಯೋದು, ಜೊತೆಗೆ ಹಾಕಿದ್ದೇನೆ ಹಾಕೋದು, ರಾಸಾಯನಿಕಗಳು ಬಳಸ್ತಾ ಇರ್ತೀವಿ, ಸುಮ್ಮನೆ ಅದನ್ನೇ ಬಳಸ್ತಾ ಇರೋದು, ಬೀಜಗಳ ಬಗ್ಗೆ ನಾವು ನಾಲೆಜ್ ಇಲ್ದಂಗೆ ತಂದು ಹಾಕ್ಬಿಡೋದು, ತಪ್ಪು ಸಮಯದಲ್ಲಿ ಅಂದ್ರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಿದೆ ಆ ಟೈಮ್ ಹೋಗಿರ್ಬೇಕು, ಆ ಟೈಮಲ್ಲಿ ಬಿತ್ತನೆ ಮಾಡೋದು, ಎಕ್ಸೆಸ್ ಟೈಮ್ ಆಗಿ ಹೋಗಿರ್ಬೇಕಲ್ಲ, ಟೈಮ್ಗಿಂತ ಮುಂಚೆ ಮಾಡಿರ್ತೀವಿ. ಇದು ಕೂಡ ನಾವು ಮಾಡ್ತಕ್ಕಂಥ ತಪ್ಪು. ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕು ನಾಲೆಜ್ ಅದ್ರ ಬಗ್ಗೆ. ನಾವು ಇದು ಬಿತ್ತನೆ ಸಮಯ, ಈ ಟೈಮಲ್ಲಿ ಬಿತ್ಬಿಡ್ಬೇಕು ನಾವು. ಯಾಕಂತಂದ್ರೆ ಅಲ್ಲಿ ಮಳೆಗಾಲ ನೋಡ್ಕೋಬೇಕು, ಜೊತೆಗೆ ಮಳೆ ನೀರಾವರಿ ನೋಡ್ಕೋಬೇಕು. ಹೀಗಾಗಿ ಸಮಸ್ಯೆ ಆಗ್ತಾವೆ. ಅದು ಕರೆಕ್ಟಾಗಿ ನೋಡ್ಕೋಬೇಕು ನಾವು ಅನಲೈಸ್ ಮಾಡ್ಕೊಂಡು. ಇದು ಒಂದೇದಾಯ್ತು. ನೆಕ್ಸ್ಟ್
ಮಿಕ್ಸ್ಡ್ ಕ್ರಾಪಿಂಗ್ ಮಾಡ್ತಾ ಇರಬೇಕು. ಒಂದ್ ಬೆಳೆ ನಡುಗೆ ಒಂದ್ ಬೆಳೆ ಬೆಳೆಯೋದು, ಅಥವಾ ಆಮೇಲೆ ಕಡೆಗೆ ಸ್ಪೇಸಿಂಗ್ ಮಾಡ್ತಾ ಇರಲ್ಲ, ಕರೆಕ್ಟಾಗಿ ಸ್ಪೇಸಿಂಗ್ ಕೊಡ್ತಾ ಇರಲ್ಲ ನಾವು. ಒಂದ್ ಬೆಳೆಯಿಂದ ಒಂದ್ ಬೆಳೆಗೆ, ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಲಾಂಗ್ ಟರ್ಮ್ ಬೆಳೆಯಲ್ಲಿ ಹೇಳ್ತಾ ಇರೋದು ನಾವು, ಪೆರಿನಿಯಲ್. ಅದಕ್ಕೆ ಅವುಗಳಲ್ಲಿ ಎಷ್ಟೆಷ್ಟು ಡಿಸ್ಟೆನ್ಸ್ ಅಲ್ಲಿ ಬೆಳಿಬೇಕು ಅನ್ನೋದು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡು ಅದ್ ಮಾಡಿದಾಗ ಈ ಸಮಸ್ಯೆಯಿಂದ ನಾವು ಹೊರ ಬರ್ಬೋದಾಗಿದೆ. ನೆಕ್ಸ್ಟ್ ಏನ್ ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ, ಮಾರ್ಕೆಟ್ ಬಗ್ಗೆ ನಾಲೆಜ್ ಸಿಗ್ತಾ ಇಲ್ಲ ರೈತರಿಗೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಮಾರ್ಕೆಟ್ ಅಲ್ಲಿ ಎಷ್ಟು ರೇಟ್ ಸಿಗ್ತಾ ಇದೆ, ಜೊತೆಗೆ ನಾವು ಯಾವ APMC ಹೋಗ್ಬೇಕು, ಎಲ್ಲಿ ಹೋದ್ರೆ ನಮಗೆ ಚೆನ್ನಾಗಿ ರೇಟ್ ಸಿಗುತ್ತೆ, ಈ ಸರಿ MSP ಏನಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ, ಅದ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೂಡ ಇದರಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಬರ್ತಾ ಇದ್ದೇನೆ. ಹಳೆ ವಿಡಿಯೋದಲ್ಲಿ MSP ಬಗ್ಗೆ ವಿಡಿಯೋ ಮಾಡಿದ್ದೆ, ಎಷ್ಟು MSP ಸಿಗ್ತಾ ಇದೆ ಅಂತ ಹೇಳಿ. ಈ ನೆಕ್ಸ್ಟ್ ನಾನು ಮತ್ತೆ ವಿಡಿಯೋದಲ್ಲಿ ಮುಂದೆ ಮಾಡ್ತಾ ಇರ್ತೀನಿ, ಮಾರ್ಕೆಟ್ ಬಗ್ಗೆ ಯಾವ ರೀತಿ ಅನಲೈಸ್ ಮಾಡಬೇಕು, ಯಾವ ರೀತಿ ರೇಟ್ ಜಾಸ್ತಿ ಇದೆ, ಎಲ್ಲಿ ಚೆನ್ನಾಗಿದೆ ಅನ್ನೋದು ಕೂಡ ನೀವು ತಿಳ್ಕೊಬೋದು. ನಾನು ವಿಡಿಯೋ ಮಾಡಿ ಹೇಳ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮುಂದೆ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದ್ರೆ ನಿಮಗೆ ಬೇಗ ಬಂದು ವಿಡಿಯೋ ತಲುಪುತ್ತೆ. ಅದ್ರ ಬಗ್ಗೆ ನಾಲೆಜ್ ಸಿಗ್ತಾ ಇರಲ್ಲ ರೈತರಿಗೆ ಮಾರ್ಕೆಟ್ ಬಗ್ಗೆ. ಸುಮ್ಮನೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ನಿಯರ್ ಆಗಿ ಯಾವ್ದೊಂದು ಮಾರ್ಕೆಟ್ ಹೋಗೋದು, ಎಷ್ಟೈತಪ್ಪ ರೇಟ್ ಅಂತ ಕೇಳೋದು, ಅವ್ರು ರೇಟ್ ಹೇಳ್ತಾರೆ ಅದೇ ರೇಟಿಗೆ ಕೊಟ್ಟು ಬಂದ್ಬಿಡೋದು. ಇಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂತಂದ್ರೆ, ಮಿಡಲ್ ಮೆನ್ಸ್ ಅಂದ್ರೆ ಮಧ್ಯವರ್ತಿಗಳ ಕಾಟ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ರೈತರಿಗೆ ಕರೆಕ್ಟ್ ಲಾಭ ಸಿಗ್ತಾ ಇಲ್ಲ. ಇದಕ್ಕೇನು ಪರಿಹಾರ ಅಂತಂದ್ರೆ, FPO ಇರುತ್ತೆ, FPO ಬಳಸ್ಕೋಬೇಕು. ಅಗ್ಮಾರ್ಕ್ ನೆಟ್ ಅಂತ ಹೇಳಿ ನಮ್ಮ ಕರ್ನಾಟಕದ ವೆಬ್ಸೈಟ್ ಇದೆ. ಅದರಲ್ಲಿ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೋ, ಅದನ್ನು ಯೂಸ್ ಮಾಡ್ಕೊಂಡ ಮೇಲೆ ನಿಮಗೆ ಯಾವ ರೀತಿ ಬೆಳೆಗಳನ್ನ ಎಷ್ಟು ರೇಟ್ ಇದೆ, ಜೊತೆಗೆ ಎಷ್ಟು ಎಲ್ಲಿ ಚೆನ್ನಾಗಿ ರೇಟ್ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ತಿಳಿಯುತ್ತೆ. ಅದು ನೋಡ್ಕೊಂಡು ನೀವು ಮಾರ್ಕೆಟ್ ಮಾಡಿದರೆ ಲಾಭ ಆಗುತ್ತೆ. ಕೊನೆಯದಾಗಿ ಬಹಳಷ್ಟು ಜನ ಏನ್ ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ, ಬೆಳೆ ವಿಮೆ ಬಗ್ಗೆ ಗೊತ್ತೇ ಇಲ್ಲ. ಹೇಗೆ ಅಂತಂದ್ರೆ, ಬೆಳೆ ವಿಮೆ ಮಾಡಿಸ್ಲೇಬೇಕಾಗುತ್ತೆ. ನಮ್ದು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ನಮ್ದು ಏನು ಅಂತಂದ್ರೆ, ಹವಾಮಾನನ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಮಾಡ್ಬೋದು, ಬಟ್ ಆದ್ರೆ ಅದು ಅಕಸ್ಮಾತ್ ಆಗಿ ಬಂದ್ಬಿಡ್ತು ಅಂತಂದ್ರೆ ಯಾರು ಅದಕ್ಕೆ ಹೊಣೆ ಆಗ್ತಾರೆ ಹೇಳ್ರಿ. ಅದಕ್ಕೆ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಈ ಬೆಳೆ ಬೆಳೆದ್ಮೇಲೆ ಅದಕ್ಕೆ ಬೆಳೆ ವಿಮೆ ಅಂತ ಇರುತ್ತೆ. ಬೆಳೆ ವಿಮೆ ಅಪ್ಲೈ ಮಾಡಿದ್ಮೇಲೆ, ಯಾಕೆ ಅಂತಂದ್ರೆ ನೀವು ಬೆಳೆ ಕವರೇಜ್ ಮಾಡುತ್ತೆ ಅದು. ಎಷ್ಟು ಲಾಸ್ ಆಯ್ತು ಅಂತಂದ್ರೆ, ಎಷ್ಟು ಕವರೇಜ್ ಇರುತ್ತೆ ಅಂತ ಹೇಳಿ ಅನಲೈಸ್ ಮಾಡಾದ್ಮೇಲೆ ಅವರು ಸರ್ಕಾರದಿಂದ ಅದ್ ಮೆಜರ್ಮೆಂಟ್ ಮಾಡಿ, ಎಷ್ಟು ಕ್ರಾಪ್ ಲಾಸ್ ಆಗಿದೆ ಕರ್ನಾಟಕದಲ್ಲಿ ಓವರ್ ಎಷ್ಟು ರೈತರಲ್ಲಿ ಬೆಳೆ ವಿಮೆ ಹಾಕಿದ್ದಾರೆ, ಅವ್ರಿಗೆ ಎಷ್ಟು ನಾವು ಅದನ್ನ ತುಂಬಿಕೊಡ್ಬೇಕು ಅನ್ನೋದು ಕೂಡ ಸರ್ಕಾರ ಲೆಕ್ಕಾಚಾರ ಮಾಡಿ, ಅದು ಇನ್ಸ್ಟಿಟ್ಯೂಟ್ಗಳು ಇರ್ತವೆಲ್ಲ ಲೆಕ್ಕಾಚಾರ ಮಾಡಾದ್ಮೇಲೆ ನಿಮಗೆ ನಿಮ್ಮ ಅಕೌಂಟಿಗೆ ಒಂದು ದುಡ್ಡು ಬೀಳುತ್ತೆ. ಅದಕ್ಕೋಸ್ಕರ ಬೆಳೆ ವಿಮೆ ಹೊಂದಿರಬೇಕು. ಯಾಕೆ ಅಂತಂದ್ರೆ, ಪ್ರಿಡಿಕ್ಟ್ ಮಾಡಕ್ ಆಗದೆ ಇರತಕ್ಕಂಥ ಸಮಯದಲ್ಲಿ ಏನಾದ್ರೂ ಅಕಸ್ಮಾತ್ ಹೆಚ್ಚು ಮಳೆ ಬಂದ್ಬಿಡುತ್ತೆ, ಬೆಳೆ ಕೈ ಸಿಗಲ್ಲ. ಅಥವಾ ಇನ್ನೊಂದು ಏನು ಅಂತಂದ್ರೆ, ಜಾಸ್ತಿ ಬರಗಾಲ ಬಂದ್ಬಿಡುತ್ತೆ, ಬೆಳೆ ಕೈ ಸಿಗಲ್ಲ. ಅವಾಗ ಏನ್ ಮಾಡ್ತೀರಿ ರೈತರು? ಯಾಕಂದ್ರೆ ರೈತರು ಅಂತಂದ್ಮೇಲೆ ಬೆಳೆಗಳ ಮೇಲೆ ಅವಲಂಬಿತವಾಗಿರ್ತಾರೆ. ಅದಕ್ಕೋಸ್ಕರ ಬೆಳೆ ವಿಮೆ ಬಗ್ಗೆ ನಾಲೆಜ್ ತಗೋರಿ. ಬೆಳೆ ವಿಮೆ ಬಗ್ಗೆ ಮತ್ತೆ ಸಬ್ಸಿಡಿಗಳು, ಸರ್ಕಾರದಿಂದ ಕೊಡ್ತಕ್ಕಂಥ ಸಬ್ಸಿಡಿಗಳ ಬಗ್ಗೆ ಕೂಡ ನಾಲೆಜ್ ತಗೊಂಡು ಸಬ್ಸಿಡಿನ ಯುಟಿಲೈಸ್ ಮಾಡ್ಕೊಂಡು ನೀವು ಬೆಳೆ ಬೆಳಿಬೋದು. ಯಾಕಂದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ ಅಲ್ಲಿ. ಸುಮ್ಮನೆ ಎಕ್ಸೆಸ್ ಖರ್ಚು ಮಾಡೋದಕ್ಕಿಂತ ಇದು ಬೆಟರ್ ಆಗುತ್ತೆ. ರೈತ ಬಾಂಧವರೇ, ಇಲ್ಲಿವರೆಗೂ ಆಗಿತ್ತು. ಪ್ರತಿಯೊಂದು ಸ್ಟೆಪ್ಸ್ ನಾನು ಅನಲೈಸ್ ಮಾಡಿ ನಿಮಗೆ ಕರೆಕ್ಟಾಗಿ ಹೇಳ್ತಾ ಬಂದಿದ್ದೀನಿ. ಯಾಕಂತಂದ್ರೆ ಪ್ರತಿಯೊಂದು ಸ್ಟೆಪ್ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಅನಲೈಸ್ ಮಾಡ್ಕೋರಿ. ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತಪ್ಪು ಮಾಡಿದ್ದೇನೆ. ಆ ತಪ್ಪು ಮಾಡಿದ ಕ್ಷೇತ್ರನ ನೀವು ತಿದ್ಕೋಬೇಕು. ಮತ್ತೆ ಅದೇ ಮಾಡಿದ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ, ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ನಿಮಗೆ ಹೆಚ್ಚು ಇಳುವರಿ ಬರುತ್ತೆ. 20-30% ಇಳುವರಿ ಎಕ್ಸ್ಟ್ರಾ ಆಗುತ್ತೆ, ಹೆಚ್ಚಿಗೆ ಬರುತ್ತೆ. ಯಾಕೆ ಅಂತಂದ್ರೆ, ನಾವು ಮಾಡಿದ ಪದ್ಧತಿ ಮಾಡ್ಕೊಂತ ಬಂದು ಅದನ್ನೇ ಹಳೆಯದ ಮತ್ತೆ ತಪ್ಪು ಮಾಡ್ತಾ ಬಂದ್ರೆ ಇಳುವರಿ ಕಡಿಮೆ ಆಗುತ್ತಾ ಬರುತ್ತೆ ಹೊರತು ಹೆಚ್ಚಿಗೆ ಬರಲ್ಲ. ಜೊತೆಗೆ ಇಳುವರಿ ಕಡಿಮೆ ಬಂದ್ರೆ ಪರವಾಗಿಲ್ಲ, ಜೊತೆಗೆ ಬೆಳೆನೇ ನಾಶ ಆಗುತ್ತೆ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಕರೆಕ್ಟಾಗಿ ಯಾವುದೇ ಪದ್ಧತಿ ಮಾಡಕತ್ತೀರಿ ಅಂತಂದ್ರೆ ಕರೆಕ್ಟಾಗಿ ಅದ್ರ ಬಗ್ಗೆ ನೋಡ್ಕೊಂಡು ಯಾವ ರೀತಿ ಮಾಡಿದ್ರೆ ಚೆನ್ನಾಗುತ್ತೆ ನಾಲೆಜ್ ತಗೊಂಡ್ ಮಾಡ್ರಿ. ಅದಕ್ಕೋಸ್ಕರ ನಾನು ಚಾನಲ್ ತೆಗ್ದಿದ್ದು ಏನು ಅಂತಂದ್ರೆ, ಎಲ್ಲಾ ರೈತರಿಗೂ ಇನ್ಫಾರ್ಮೇಶನ್ ಕರೆಕ್ಟಾಗಿ ಸಿಗಬೇಕು, ಟೈಮ್ ಟು ಟೈಮ್ ಸಿಗಬೇಕು. ಬಹಳ ಮುಖ್ಯ ಅಂತಂದ್ರೆ, ಯಾವುದೇ ವಿಷಯ ಆಗಿದ್ರು ಕರೆಕ್ಟ್ ಸಮಯಕ್ಕೆ ಕರೆಕ್ಟ್ ವ್ಯಕ್ತಿ ಸಿಗಬೇಕು. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ತಲುಪಿದ್ರೆ ಅದು ನಿಜವಾದ ಫ್ರೆಶ್ ನ್ಯೂಸ್ ಅಂತಾರೆ. ಅದಕ್ಕೋಸ್ಕರ ನಾನು ಇನ್ಫಾರ್ಮೇಶನ್ ಕೊಡ್ತಾ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮಸ್ಕಾರ.